ಈಗ ಏನೇ ಪ್ರಾಬ್ಲಮ್ ಇರ್ಬೋದು, ನಿಮಗೆ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಫೇಲ್ಯೂರ್ಸ್, ಎಕ್ಸಾಮಲ್ಲಿ ಫೇಲ್, ಲಾಸ್ ಆಗಿರ್ಬೋದು, ಆರ್ಥಿಕವಾಗಿ ಹಿಂದುಳಿದಿರ್ಬೋದು. ಆದರೆ ಈ ನಂಬಿಕೆ, ಫೇತ್ ಅಂತ ತರಲ್ಲ, ಮತ್ತು ಹೋಪ್, ಭರವಸೆ, ಆಶಾದಾಯಕ, ಇದೆರಡು ಮಾತ್ರ ನೀವು ಬಿಡಬಾರ್ದು. ಈ ಎರಡನ್ನೂ ನೀವು ಇಟ್ಕೊಂಡಿರಬೇಕು, ಕೈಯಲ್ಲಿ ರೋಪನಲ್ಲಿ ಇಟ್ಕೊಂಡು ಇದ್ದಂಗೆ ಇಟ್ಕೊಂಡಿರಬೇಕು. ಯಾಕಂದರೆ ಇದೆರಡೇ ನಿಮ್ಮನ್ನ ಸಕ್ಸಸ್ ಕಡೆ ತೊಗೊಂಡೋಗೋಕ್ಕಾಗತ್ತೆ, ಪಾಸಿಟಿವಿಟಿ, ಧನಾತ್ಮಕ ಕಡೆ ನಿಮಗೆ ತೊಗೊಂಡೋಗೋಕ್ಕಾಗತ್ತೆ. ಸರ್, ಹಾಗಾದರೆ ಹೇಗಿರಬೇಕು ಈ ಪರಿಸ್ಥಿತಿಯಲ್ಲಿ? ಈ ಪರಿಸ್ಥಿತಿಯಲ್ಲಿ ಸೈಲೆಂಟ್ ಈಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಆಲ್ ಪ್ರಾಬ್ಲಮ್ಸ್. ಮೀನಿಂಗ್ಫುಲ್ ಸೈಲೆನ್ಸ್ ಅಂದರೆ, ನೀವು ಈ ದುರ್ಸ್ಥಿತಿಲಿ ಇದ್ದರೂ ಕೂಡ ನೀವು ಆರ್ಗ್ಯೂ ಮಾಡೋದಾಗಲಿ ಅಥವಾ ನೀವು ಫ್ರಸ್ಟ್ರೇಷನ್ ಆಗೋದಾಗಲಿ, ಅದರಿಂದ ಏನೂ ನಿಮಗೆ ಸಾಲ್ವ್ ಆಗೋಲ್ಲ. ನೀವು ಎಷ್ಟು ಸೈಲೆಂಟಾಗಿ ಕೂತಿರ್ತೀರಾ, ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ. ಸೈಲೆಂಟ್ ಅಂದ ತಕ್ಷಣ ನೀವು ಸೈಲೆಂಟಾಗೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಸೈಲೆಂಟಾಗಿ ಕೂತ್ಕೊಂಡು ಪುಟಿದೇಳಬೇಕು ಅಂದರೆ ನಿಮ್ಮ ಬೇರುಗಳನ್ನು ನೀವೇನು ಮಾಡಬೇಕು, ಸ್ಟ್ರಾಂಗ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಸೊ ಸೈಲೆನ್ಸ್ ಇಸ್ ದ ಬೆಸ್ಟ್ ಮೆಡಿಸನ್ ಫಾರ್ ಆಲ್ ಪ್ರಾಬ್ಲಮ್ಸ್. ಹಾಗಾದರೆ ನಿಮಗೆ ಇದಕ್ಕೆ ಉದಾಹರಣೆಗಳು ನಮ್ಮ ಪ್ರಕೃತಿನೇ ಕೊಟ್ಟಿದೆ ಸ್ನೇಹಿತರೆ. ಒಂದು ಮರ ನೀವಿಲ್ಲಿ ನೋಡ್ತಾ ಇದ್ದೀರಾ, ಅದಕ್ಕೆ ಬೇರನ್ನ ಬೆಳೆಯೋಕ್ಕೆ ಜಾಗ ಇಲ್ಲ. ಏನು ಮಾಡಿದೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎರಡು ಬಂಡೆಗಳ ಮೇಲಿನ ಸಪೋರ್ಟ್ ತಗೊಂಡು ಅಲ್ಲಿ ಬೇರನ್ನ ಬೆಳೆಸ್ಕೊಂಡು ಅದನ್ನು ತನ್ನ ಬೇರನ್ನು ಗಟ್ಟಿ ಮಾಡ್ಕೊತಾ ಹೋಗುತ್ತೆ. ಇಲ್ಲಿ ಮರ ತಾನು ಬೆಳೆಯೋದಲ್ಲದೆ ಬೇರೆಯವ್ರಿಗೆ ಒಂದು ಬ್ರಿಡ್ಜ್ ಆಗಿ, ಒಂದು ಸೇತುವೆಗೆ ಕೂಡ ಕಾರ್ಯನಿರ್ವಹಿಸುತ್ತೆ. ಇದೊಂದೇ ಅಲ್ಲ, ತುಂಬ ಉದಾಹರಣೆಗಳಿದೆ ಪ್ರಕೃತಿಯಲ್ಲಿ. ಒಂದು ಮರನ ಕಡಿತಾರೆ, ಆ ಮರ ಕಂಪ್ಲೀಟಾಗಿ ಕಡ್ದಿರಲ್ಲ, ಆ ಒಂದು ಚೂರು ಏನು ಅಟ್ಯಾಚ್ ಇರುತ್ತೆ ಆ ಬೇರಿನ ಮುಖಾಂತರ ತನ್ನ ರೆಂಬೆಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು. ಆ ಮರ ಬಿದ್ದಿದ್ರು ಕೂಡ, ಆ್ಯಸ್ ಎ ಬೆನ್ನು ನಿಮಗೆ ಮುರಿದಿದ್ರು ಕೂಡ ನೀವು ಹೇಳ್ತಕ್ಕಂಥದ್ದು. ಇಷ್ಟೇ ಅಲ್ಲ, ನಿಮ್ಮ ಸೋಲುಗಳಾಗಿರ್ಬೋದು, ಫೇಲ್ಯೂರ್ಸ್ಗಳಾಗಿರ್ಬೋದು, ನಿಮಗೆ ಅಕ್ಕಪಕ್ಕ ಸುತ್ತಮುತ್ತ ಜನ ತುಳಿದಿರ್ಬೋದು, ಆ ತುಳಿದಿದ್ರು ಕೂಡ ಅದರಿಂದ ಹೇಳೋದಿದೆಯಲ್ಲ, ಈ ಒಂದು ಚಿತ್ರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ರಕೃತಿಯಲ್ಲೇ ಈ ನಮ್ಮ ಅಕ್ಕಪಕ್ಕದಲ್ಲೇ ಇಂಥದ್ದು ಎಷ್ಟೋ ಉದಾಹರಣೆಗಳು ನೋಡ್ತೀವಿ. ಸೊ ಇದನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಸೈಲೆನ್ಸ್ ಆಗಿ ಇಟ್ಕೊಂಡು ನಾವೇನು ಮಾಡಬೇಕು, ಶಾಂತತೆಯಿಂದ ನಾವು ಪುಟಿದೇಳಬೇಕಾಗತ್ತೆ, ನಮ್ಮ ಬೇರುಗಳನ್ನ ಗಟ್ಟಿ ಮಾಡ್ಕೋಬೇಕಾಗತ್ತೆ. ಈ ಗಟ್ಟಿ ಮಾಡ್ಕೊಳ್ಳೋದು ಬೇರುಗಳು ಹೀಗೆ ಪುಟಿದೇಳೋದು ಅಂದರೆ ಅದು ಸುಮ್ಮನೆ ಆಗಲ್ಲ ಸ್ನೇಹಿತರೆ. ನಿಮ್ಮ ಒಂದು ಥಾಟ್ ಪ್ರೋಸೆಸ್ ಅಂದರೆ ನೀವು ಆಲೋಚನೆ ಇದೆಯಲ್ಲ, ಅದು ಪಾಸಿಟಿವಿಟಿಗೆ ಇರಬೇಕಾಗತ್ತೆ. ಒಬ್ಬ ಸಕ್ಸಸ್ ಪರ್ಸನ್ಗೂ ಫೇಲ್ಯೂರ್ ಪರ್ಸನ್ಗೂ ಇಷ್ಟೇ ಡಿಫ್ರೆನ್ಸು. ಒಂದು ಕೋಣೆಯಲ್ಲಿ ಕೂಡಾಕಿದರೆ ಅಲ್ಲಿ ಒಂದು ಚಿಕ್ಕ ಜಾಗದ ಓಪನ್ ಮಾಡಿ ಅಲ್ಲಿ ಮಧ್ಯ ಸರಪಣಿಗಳಿದ್ರೆ, ಸಕ್ಸಸ್ಫುಲ್ ಪರ್ಸನ್ನು ಆ ಸರಪಣಿಯ ಹೊರಗೆ ಇರತಕ್ಕಂಥ ಒಂದು ಪ್ರಕೃತಿನ ಚಿತ್ರ ಬಿಡಿಸ್ತಾನೆ. ಫೇಲ್ಯೂರ್ ಪರ್ಸನ್ ಅಂದರೆ ಅವನ ಆಲೋಚನೆ ಋಣಾತ್ಮಕವಾಗಿ ಆಲೋಚನೆ ಮಾಡ್ತಕ್ಕಂಥವನು ಬರೀ ಆ ಬಾರ್ಗಳನ್ನು, ಆ ಒಂದು ಸರಪಣಿಗಳನ್ನು ಮಾತ್ರ ಬಿಡಿಸ್ತಾನೆ. ಸೊ ನಿಮ್ಮ ಆಲೋಚನೆ ಯಾವಾಗಲೂ ಸಕ್ಸಸ್ಫುಲ್ ಕಡೆ ಆಗಿರಬೇಕು. ಇದು ಸುಮ್ಮನೆ ಬಂದ್ಬಿಡಲ್ಲ, ನಿಮ್ಮ ಆಲೋಚನೆ ಸುಮ್ಮನೆ ಬರಲ್ಲ. ನಿಮ್ಮ ಬೇರುಗಳು ಗಟ್ಟಿ ಮಾಡ್ಕೊಂಡಾಗ ಒಳ್ಳೆಯ ಆಲೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಮರ ಆಕಾಶದ ಎತ್ತರ ಸ್ವರ್ಗದ ತನಕ ಬೆಳೆಯುತ್ತೆ ಅಂತಂದರೆ ಅದರ ಬೇರಿದೆಯಲ್ಲ, ಅದು ನರಕದ ಒಂದು ಆಳದವರೆಗೂ ಇಳ್ತಿರುತ್ತೆ. ಇದು ನಾವು ಮರಿಬಾರದು. ಅದೇ ರೀತಿ ನೀವು ಒಂದು ಸಕ್ಸಸ್ ಏನು ಆಗಬೇಕು ಅಂದರೆ, ನಿಮ್ಮ ಮನಸ್ಸು, ದೇಹ ಎರಡೂ ದಂಡನೆ ಆಗಬೇಕಾಗತ್ತೆ. ಓದಬೇಕಾಗತ್ತೆ, ಅಥವಾ ನೀವು ಕೆಲಸ ಆದರೆ ಅಥವಾ ನೀವು ಏನೇ ಮಾಡ್ತಿದ್ರೋ ಅದನ್ನು 100%ಗಿಂತ ಜಾಸ್ತಿ ನೀವು ಎಫರ್ಟ್ ಹಾಕಬೇಕಾಗತ್ತೆ. ಅಂದರೆ ಆ ದೇಹ ಟೈರ್ಡ್ನೆಸ್ ಆಗಬೇಕು. ನಿಮ್ಮ ಮನಸ್ಸು, ನಿಮ್ಮ ಮೈಂಡ್ಗೆ ಏನಾಗಬೇಕು, ಟೈರ್ಡ್ನೆಸ್ ಬರಬೇಕು, ಅಂದರೆ ಸುಸ್ತಾಗಬೇಕು. ಅಲ್ಲಿ ತನಕ ನೀವು ದಂಡನೆ ಮಾಡಬೇಕಾಗತ್ತೆ. ಆಗ ನೀವು ಆಕಾಶದ ಎತ್ತರಕ್ಕೆ ಪುಟಿದೇಳಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಈ ಆಕಾಶಕ್ಕೆ ಪುತ್ತಿರದಕ್ಕೆ ಆದರೆ ಮಾತ್ರ, ಅಂದರೆ ನಿಮ್ಮ ಬೇರುಗಳನ್ನು ಮಾತ್ರ ಬಿಟ್ಟರೆ ಸಾಕಾಗಲ್ಲ. ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬ ಇಂಪಾರ್ಟೆಂಟು. ಹೆಂಗೆ ಶಿಲ್ಪಿ ಬೇಡದೇ ಇರೋದನ್ನು ತೆಗಿತಾನೆ, ಹಾಗೆ ನೀವು ಓದಬೇಕಾದ್ರೂ ಕೂಡ ಈ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡೋದ್ರಲ್ಲಿ, ಅದನ್ನು ನೀವು ಶಿಲ್ಪಿ ಹೆಂಗೆ ತೆಗಿತಾನೆ ಹಾಗೆ ನಿಮ್ಗೆ ಏನೇನು ಬೇಡ ತೆಗೆದು ಈಸಿಯಾಗಿ ಓದೋದ್ರಲ್ಲಿ ನೀವು ಸ್ವಲ್ಪ ತಲೆನ ಉಪಯೋಗಿಸೋದ್ರಲ್ಲೇ ಮಾಡಿದ್ರೆ, ಸ್ಮಾರ್ಟ್ ವರ್ಕ್ ಮಾಡಿದ್ರೆ ನಿಮ್ಮ ಸಕ್ಸಸ್ಸು ನಿಮ್ಮ ಒಂದು ಕೈಗೆ ಬಂದು ಕೂತ್ಕೊಳ್ಳುತ್ತೆ. ಜೊತೆಗೆ ಸಕ್ಸಸ್ ಅಂದ ತಕ್ಷಣ, ಸಕ್ಸಸ್ ಈಗೇನು ಎಷ್ಟೊಂದು ಜನ ಸಕ್ಸಸ್ ಆಗಿತ್ತು ನೋಡ್ತಿರ್ತೀವಿ, ಅಂದ ತಕ್ಷಣ ಅದು ದೂರದ ಬೆಟ್ಟ ನುಣ್ಣಗೆ ಥರ, ಆದರೆ ನಿಮಗೆ ಸ್ವಲ್ಪ ಕಾಣಿಸ್ತಾ ಇರುತ್ತೆ, ಇಷ್ಟೇ ಸಕ್ಸಸ್ ಅನಿಸುತ್ತೆ. ಬಟ್ ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೆ 2ರಷ್ಟು ಆಳ ನೀವು ಒಳಗಿನ ಒಂದು ಕಷ್ಟ ಅನುಭವಿಸ್ಬೇಕಾಗುತ್ತೆ. ಅದು ರಿಯಾಲಿಟಿ. ಅಂದರೆ ಹಾರ್ಡ್ ವರ್ಕ್ ಆಗಿರ್ಬೋದು, ರಿಸ್ಕ್ ಆಗಿರ್ಬೋದು. ನಿಮ್ಗೆ ಕಾಣಿಸ್ತಾ ಇದೆ, ಈ ಮೇಲ್ಗಡೆ ಏನು ಕಾಣಿಸ್ತಾ ಇದೆ, ನೀರಿನ ಮೇಲ್ಗಡೆ ಇರತಕ್ಕಂಥ ಒಂದು ಬೆಟ್ಟ ನಿಮಗೆ ಕಾಣಿಸುತ್ತಲ್ಲ, ಅದು ಸಕ್ಸಸ್ ಅನಿಸ್ಬೋದು. ಅದರ ಆಳದವರೆಗೆ, ಸಮುದ್ರದ ಆಳದವರೆಗೆ ಹೋಗಿರುತ್ತಲ್ಲ, ಅದು ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಕ್ಸಸ್ಗೆ ಒಂದು ಸ್ಟೆಪ್ಸು, ಬ್ಯಾಕ್ ಬೋನು. ಅಂದರೆ ಹಾರ್ಡ್ ವರ್ಕು, ರಿಸ್ಕು, ಫೇಲ್ಯೂರು, ಆ್ಯಕ್ಷನು ನಿಮಗೆ ಅಷ್ಟೊಂದು ಜನ ನಿಮಗೆ ತುಳಿಬೋದು, ಅಥವಾ ನೀವು ಅದನ್ನು ಪುಟಿದೇಳಬೇಕಾಗುತ್ತೆ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಗಿರ್ಬೋದು, ಅಥವಾ ನಿಮ್ಮ ಹೆಲ್ತ್ ಕಂಡೀಷನ್ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಕಂಡೀಷನ್ ಆಗಿರ್ಬೋದು. ಸೊ ಇವನ್ನೆಲ್ಲನೂ ನೀವು ಜೊತೆಗೆ ತಗೊಂಡು ಬರೋದಿಲ್ಲ, ಅದು ತುಂಬ ಸಕ್ಸಸ್ಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ಪಾಯಿಂಟ್. ಸೊ ಸಕ್ಸಸ್ ಅಂತಕ್ಕಂಥದ್ದು ಈಸಿ ಅಲ್ಲ. ಸೊ ಅದರ 2ರಷ್ಟು ಕಷ್ಟ ನಾವು ಪಡಬೇಕಾಗಿರುತ್ತೆ.
ಸೊ ಇಂಥ ಸ್ಥಿತಿಯಲ್ಲಿ ನೋಡಿ, ಜೀವನ ಅಂದ ತಕ್ಷಣ ಯಾರು ಫೇಲ್ಯೂರ್ ಅಂತಲ್ಲ. ಈಗ ಫೇಲ್ಯೂರ್ ಅಂದ ತಕ್ಷಣ ನೀವು ಫಾಲಿಂಗ್ ಡೌನ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಅಂದರೆ ನೀವು ಬೀಳೋದಿದೆಯಲ್ಲ, ಅದು ಜೀವನದ ಒಂದು ಭಾಗ ಅಷ್ಟೇ ಸರ್. ನೀವು ಎದ್ದು ನಿಂತ್ಕೋಬೇಕು. ಎದ್ದು ನಿಂತ್ಕೊಳ್ಳೋದು ಈಸ್ ಎ ಲಿವಿಂಗ್. ಅಂದರೆ ಗೆಟಿಂಗ್ ಅಪ್ ಬ್ಯಾಕ್ ಈಸ್ ಎ ಲಿವಿಂಗ್. ಅಂದರೆ ನೀವು ಜೀವನ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಜೀವನ ಎದ್ದು ನಿಂತ್ಕೊಳ್ಳೋದು ನಿಮ್ಮ ಜೀವನ ಆಗಬೇಕು. ಸೊ ಎಷ್ಟೇ ಸಲ ಬಿದ್ದರೂ ಎದ್ದು ನಿಂತ್ಕೊಳ್ಳೋದಿಲ್ಲ, ಅದು ನಿಮ್ಮ ಅನುಪಸ್ಥಿತಿನ ಹೋಗಲಾಡಿಸಿ ನೀವು ಇದ್ದೀರಾ ಅಂತಕ್ಕಂಥದ್ದನ್ನ ತೋರಿಸ್ತಕ್ಕಂಥದ್ದು. ಸೊ ಇಂಥ ಎಲ್ಲರ ನಡುವೆಗಳಲ್ಲಿ ಏನಾಗುತ್ತೆ ಅಂತಂದರೆ, ತುಂಬ ಜನ ಹೇಳ್ತಾರೆ, ಸರ್ ಇವೆಲ್ಲ ನಾನು ಮಾಡ್ತಾ ಇದ್ದೀನಿ, ಹೇಳೋದು ಈಸಿ, ಆದರೆ ನಮಗೆ ಅವಕಾಶ ಸಿಗ್ತಾ ಇಲ್ಲ ಸರ್, ಆಪರ್ಚುನಿಟಿ ಸಿಗ್ತಾ ಇಲ್ಲ, ನಾನು ಎಷ್ಟೇ ಟ್ರೈ ಮಾಡಿದ್ರು ಸಿಗ್ತಾ ಇಲ್ಲ. ಆಪರ್ಚುನಿಟಿ, ನಿಮ್ಗೆ ಅವಕಾಶ ಸಿಗ್ತಿಲ್ಲ ಅಂದರೆ ಅರ್ಥ ಏನು ಗೊತ್ತಾ? ನಿಮ್ಮ ಹತ್ರ ನೀವು ಸುತ್ತಮುತ್ತ ಯಾವುದೇ ಕದ ಅಥವಾ ಯಾವುದೇ ಬಾಗಿಲು ಅಥವಾ ಯಾವುದೇ ಡೋರ್ನ ಬಿಲ್ಡ್ ಮಾಡಿಲ್ಲ ಅಂತ ಅರ್ಥ. ಅಂದರೆ ನಿಮ್ಮ ಬಾಗಿಲು ಬಂದು ಅವಕಾಶ ಬಡಿಬೇಕು ಅಂದರೆ ನಿಮ್ಮ ಬಾಗಿಲು ನಿಮ್ಮ ಸುತ್ತಮುತ್ತ ಇರಬೇಕು. ಅಂದರೆ ಅರ್ಥ ಏನು ಅಂದರೆ, ನೀವು ಒಂದು ರೂಟ್ನ ಗಟ್ಟಿ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಯಾವುದೇ ಒಬ್ಬ ವ್ಯಕ್ತಿ ಮುಂದೆ ಒಳ್ಳೆ ಕೆಲಸ ತಗೋಬೇಕು ಅಂದರೆ, ಈ ಲಾಕ್ಡೌನ್ ಆಗಿರ್ಬೋದು, ಇಂಥ ಪರಿಸ್ಥಿತಿಲಿ ನಿಮ್ಮ ನಾಲೆಡ್ಜ್ ಯಾವುದೇ ಒಂದು ಸಾಫ್ಟ್ವೇರ್, ಈಗ ಆ್ಯಂಡ್ರಾಯ್ಡ್ನ ನೀವು ಡೆವಲಪರ್ ಆಗಿ ಆ್ಯಂಡ್ರಾಯ್ಡ್ ಬಗ್ಗೆ ತಿಳ್ಕೊಂಡ್ರೆ ನಾಳೆ ನೀವೇ ಒಂದು ಆ್ಯಂಡ್ರಾಯ್ಡ್ ಆಪ್ ಡೆವಲಪ್ ಮಾಡ್ಬೋದು. ಇಲ್ಲ, ನೀವು ಈಗ ಓದ್ತಾ ಇದ್ದೀರಾ, ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನೀವು ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಫುಲ್ಲು 100% ನೀವು ಓದಿರ್ತೀರ, ಬಟ್ ನಿಮಗೆ ಎಕ್ಸಾಮಲ್ಲಿ ಆಗಿರಲ್ಲ. ಬಟ್ ನಾಳೆ ದಿನ ನೀವೇ ಒಬ್ಬ ಯೂಟ್ಯೂಬರ್ ಆಗ್ಬೋದು, ಅಥವಾ ನಾಳೆ ನೀವು ಯಾವುದೋ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಆ ಸಬ್ಜೆಕ್ಟ್ನ ಟೀಚರ್ ಆಗ್ಬೋದು. ಅಂದರೆ ಅರ್ಥ, ನೀವು ಡೋರ್ನ ಬಿಲ್ಡ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಆಪರ್ಚುನಿಟಿ ಯಾವಾಗ ನಿಮಗೆ ಸುತ್ತಮುತ್ತ ಸಿಗ್ತಿಲ್ಲ ಅಂದರೆ, ನೀವು ಯಾವುದೇ ಆದ ಒಂದು ಟೆಕ್ನಿಕಲಿ ಅಥವಾ ಯಾವುದೇ ಆದ ಒಂದು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡಿಲ್ಲ, ಅಂದರೆ ಒಂದು ಡೋರ್ನ ಡೆವಲಪ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸೊ ಬಿಲ್ಡ್ ಎ ಡೋರ್, ಆಪರ್ಚುನಿಟಿ ಆಟೋಮೆಟಿಕ್ಕಾಗಿ ಬಂದು ನಿಮ್ಮ ಒಂದು ಡೋರ್ಗೆ ತಟ್ಟುತ್ತೆ. ತಟ್ಟಿ 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 ನಿಮ್ಮ ತೆಗೆ ತನಕ ಬಿಡೋಲ್ಲ ಸ್ನೇಹಿತರೆ. ಸೊ ಇವೆಲ್ಲದರ ನಡುವೆ ಹ್ಯಾಪಿನೆಸ್, ಸಂತೋಷ ಅಂತಕ್ಕಂಥದ್ದು ಏನು ಅಂದರೆ, ಫೈನಲಿ ಸಂತೋಷ ಅಂತಕ್ಕಂಥದ್ದು ನಿಮಗೆ ಏನು ಬೇಕು ಅದು ಸಿಗೋದಲ್ಲ. ಹ್ಯಾಪಿನೆಸ್ ಹ್ಯಾಸ್ ಎ ಲಾಟ್ ಟು ಡೂ ವಿತ್ ಲೈಕಿಂಗ್ ವಾಟ್ ಯು ಗೆಟ್. ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥದ್ದನ್ನು ನೀವು ಎಷ್ಟು ಚೆನ್ನಾಗಿ ಲೈಕ್ ಮಾಡಿ ಅದರಿಂದ ನೀವು ಸಂತೋಷ ಕಾಣೋದಿದೆಯಲ್ಲ, ಮತ್ತು ಅದನ್ನು ನೀವು ಸಂತೋಷವಾಗಿ ಪರಿವರ್ತನೆ ಮಾಡ್ಕೊಳ್ಳೋದಿದೆಯಲ್ಲ ನಿಮ್ಮಲ್ಲಿ ಇರ್ತಕ್ಕಂಥದ್ದನ್ನ, ಅದು ನಿಜವಾದ ಹ್ಯಾಪಿನೆಸ್, ಅದು ನಿಜವಾದ ಸಂತೋಷ.